ಓಂ ಶಾಂತಿ. ಓಂ ಶಾಂತಿ. ಆತ್ಮೀಯರೇ, ಇವತ್ತಿನ ವಿಷಯ ಆಲ್ ಇನ್ ಒನ್, ಎಲ್ಲನೂ ಒಂದರಿಂದಲೇ ಅಂತ. ಹಾಗಂದ್ರೆ ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಏನಾಗ್ತಿತ್ತು, ಏನೋ ಒಂದು ಐಟಮ್ಸ್ ತಗೊಳ್ಬೇಕು ಅಂತಂದ್ರೆ ಸಂಬಂಧಪಟ್ಟಂತ ಅಂಗಡಿಗಳಿಗೆ ಹೋಗ್ಬೇಕಿತ್ತು ಅಲ್ವಾ? ಬಟ್ಟೆ ತಗೊಳ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಬಟ್ಟೆ. ಮೆಡಿಸಿನ್ ತಗೊಳ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಕಿರಾಣಿ ಐಟಮ್ ತಗೊಳ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಪ್ರಾವಿಷನ್ಸ್. ಹೋಟೆಲ್ಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಹೋಟೆಲಿಗೆ ಅಲ್ವಾ? ಅವಾಗ ನಮಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನು ತೆಗೆದುಕೊಳ್ಳಲಿಕ್ಕೆ ಸಂಬಂಧಪಟ್ಟಂತ ಅಂಗಡಿಗಳಿಗೆ ನಾವು ಹೋಗಿ ಅದನ್ನು ತಗೊಳ್ಬೇಕಿತ್ತು, ಹೌದಾ? ಈಗ ಮಾಲ್ ಒಳಗಡೆ ಹೋಗಿ, ಇಲ್ಲಿ ಬಟ್ಟೆ ಸಿಗತ್ತಾ? ಮೆಡಿಸಿನ್, ಸಿಗುತ್ತೆ. ಪಾತ್ರೆ, ಜ್ಯುವೆಲರಿ ಎಲ್ಲಾನು ಸಿಗತ್ತಲ್ವಾ? ಒಂದ್ ಕಡೆ ಕಾರ್ ಪಾರ್ಕಿಂಗು ಕೂಡ ಜಾಗ ಇರ್ತದ, ಹೌದಾ? ತಿಂಡಿನೂ ಕೂಡ ಸಿಗ್ತದೆ, ಫಿಲ್ಮ್ ಥಿಯೇಟ್ರು ಕೂಡ ಇದೆ, ಪ್ಲಾಸ್ಟಿಕ್ ಐಟಮ್ಮು ಕೂಡ ಇದೆ, ಸೂಜಿಯಿಂದ ಹಿಡಿದು ಎಲ್ಲಾ ಐಟಮ್ಗಳು ಒಂದೇ ಕಡೆ ಸಿಗ್ತದೆ ತಾನೆ? ಆಲ್ ಇನ್ ಮೊದ್ಲಾದ ನಾವು ಒಂದೊಂದು ಹುಡ್ಕೊಂಡು ಹೋಗ್ಬೇಕಿತ್ತು. ಇವಾಗ ಎಲ್ಲಾನು ಕೂಡ ಒಂದು ಬಿಲ್ಡಿಂಗ್ಗಳಲ್ಲಿ ಏನಾಗಿದೆ, ನಮಗೆ ಸಿಕ್ಕಿದೆ. ಹಾಗೆ ಆದ್ಮೇಲೆ ಆಧ್ಯಾತ್ಮಿಕವಾಗಿ ಆಲ್ ಇನ್ ಒನ್ ಅಂತಂದ್ರೆ, ಮೊದಲನೇದಾಗಿ ಶಾರೀರಿಕವಾಗಿ ನೋಡಿದಾಗ ಶರೀರಕ್ಕೆ ಜನ್ಮ ಕೊಟ್ಟವರು ಬೇರೆ, ಹೌದಾ? ತಂದೆ ಬೇರೆ, ತಾಯಿ ಬೇರೆ, ಇಬ್ಬರಿಂದ ಜನ್ಮ ಸಿಕ್ಕಿದೆ ಅಲ್ವಾ? ಶಿಕ್ಷಕ ಬೇರೆ, ಗುರು ಬೇರೆ, ಸಹೋದರ ಬೇರೆ, ಸಹೋದರಿ ಬೇರೆ, ಡಾಕ್ಟರ್ ಬೇರೆ ಅಲ್ವಾ? ಆದರೆ ಆಧ್ಯಾತ್ಮಿಕವಾಗಿ ಮಾತಾಶ್ಯ ಪಿತಾಶ್ಯ ಬಂಧುಶ್ಯ ಸಖಾತ್ವಮೇವ, ಎಲ್ಲ ಸಂಬಂಧನೂ ಕೂಡ ಆತ್ಮಿಕವಾಗಿ ಯಾರು? ಪರಮಾತ್ಮನೇ. ತಂದೆಯಾಗಿ, ಶಿಕ್ಷಕನಾಗಿ, ಗುರುವಾಗಿ, ಅಂಬಿಗನಾಗಿ, ಧೋಬಿಯಾಗಿ, ಡಾಕ್ಟರ್ ಆಗಿ, ಸೇವಕನಾಗಿ, ಎಲ್ಲಾ ರೀತಿಯ ಸಂಬಂಧ. ಜಗಳ ಮಾಡೋದು ಯಾರ ಜೊತೆಗೆ? ದೂರಗಳೋದು ಯಾರ ಜೊತೆಗೆ? ಮನರಂಜನೆ ಯಾರ ಜೊತೆಗೆ? ಡ್ಯಾನ್ಸ್ ಮಾಡೋದು ಯಾರ ಜೊತೆಗೆ? ಜ್ಞಾನದ ಚರ್ಚೆ ಮಾಡೋದು ಯಾರ ಜೊತೆಗೆ? ನೋಡೋದು ಯಾರನ್ನ? ಯಾರ ಜೊತೆ ಊಟ ಮಾಡೋದು? ಪರಮಾತ್ಮನ ಜೊತೆಯಲ್ಲಿ. ಯಾರ ಜೊತೆ ಮಲ್ಕೊಳ್ಳೋದು? ಯಾರ ಜೊತೆ ಊರ್ ಸುತ್ತಲಿಕ್ಕೆ ಹೋಗೋದು? ಅದಕ್ಕಾಗಿ ಬಾಬನ್ ಮಿಲ್ನನ್ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಇದನ್ನೆಲ್ಲ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಅದಕ್ಕೆ ಸರ್ವ ಕರ್ಮವನ್ನು ಕೂಡ, ಸರ್ವ ಸಂಬಂಧವನ್ನು ಕೂಡ ಹೊಗಳೋದು ಬಾಬನನ್ನೇ, ಜೋರಾಗಿ ಸಿಟ್ಟು ಬಂದು ತೆಗಳೋದು ಅವಾಗ ಸರ್ವ ಭಾವ, ಸರ್ವ ಸಂಬಂಧ, ಸರ್ವ ವ್ಯವಹಾರ ಯಾರ ಜೊತೆಗೆ? ಸರಿ. ಸಂಪಾದನೆ ಯಾರ ಹತ್ರ? ಬಾಬಾ ಜೊತೆ. ಬಾಬನ್ ಫ್ಯಾಕ್ಟ್ರಿಯಲ್ಲೇ ಸಂಪಾದನೆ ಮಾಡೋದು, ಹೌದು ಹೌದು ತಾನೆ? ಪ್ರತಿದಿನ ಯಾವ ಫ್ಯಾಕ್ಟ್ರಿ ಸಂಪಾದನೆ ಮಾಡ್ತಿದ್ದೀರಿ? ಬಾಬನ್ ಫ್ಯಾಕ್ಟ್ರಿ. ಖರ್ಚು ಮಾಡೋದು ಎಲ್ಲಿ? ಖರ್ಚು ಮಾಡೋದು ಯಾವ್ದನ್ನ? ಯಾವ್ದನ್ನ ಭಗವಂತನಿಂದ ತಗೊಂಡಿದೀವಿ ಅದೇ ತಾನೇ ಖರ್ಚು ಮಾಡೋದು. ಬೇರೆಯವ್ರಿಗೆ ದಾನ ಕೊಡೋದು ಯಾವ್ದನ್ನ? ಅದೇ ಸಪ್ತ ಗುಣಗಳನ್ನ. ಸಂಪಾದನೆನೂ ಅಲ್ಲೇ, ಖರ್ಚು ಮಾಡೋದು ಅದನ್ನೇ, ಬರೋದು ಅಲ್ಲಿಂದಾನೆ, ಹೋಗೋದು ಅಲ್ಲಿಂದಾನೆ. ಇಲ್ಲಿಂದ ನಾನು 1 ರೂಪಾಯಿ ಬಂತು, ಬಾಬಾನ ಯಜ್ಞಕ್ಕೆ ಬಂದಿದೆ. 1 ರೂಪಾಯಿ ಹೋಯ್ತು, ಏನಾಯ್ತು? ಯಜ್ಞದಿಂದ ಹೋಗಿ. ನಂದಿಲ್ಲ ಅಲ್ಲಿ, ನನ್ನದು ಅಂತ ಏನು ಇಲ್ವೇ ಇಲ್ಲ. ಎಲ್ಲ ಯಾರ್ದು? ಸಮಯ ಯಾರ್ದು? ಸಂಕಲ್ಪ ಯಾರ್ದು? ಸೇವೆ ಯಾರ್ದು? ಪುರುಷಾರ್ಥ ಯಾರ್ದು? ಅಲ್ವಾ? ಓಕೆ. ಏನಾದೊಂದು ಕಷ್ಟ ಬಂತಪ್ಪ, ಬಾಬಾ ಏನ್ ಮಾಡ್ಲಿ? ಯಾರಿಗೆ ಕೇಳ್ತೀರಿ? ಉತ್ತರ ಎಲ್ಲಿ ಸಿಗ್ತದೆ? ಆತ್ಮಕ್ಕೆ ಸಂಬಂಧಪಟ್ಟಿದ ಉತ್ತರ ಸಿಗತ್ತಾ?
ಸಿಗುತ್ತೆ. ಶರೀರಕ್ಕೆ ಸಂಬಂಧಪಟ್ಟಿ ಸಿಗತ್ತಾ? ಇಲ್ಲ. ಸಿಗೋದಿಲ್ವಾ? ಎಲ್ಲದಕ್ಕೂ ಸಿಗುತ್ತೆ. ಶರೀರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಬಾಬನ ಮುರ್ಲಿಂದ ಉತ್ತರ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಶ್ರೀಮತ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಏನ್ ಮಾಡಬಾರದು ಎಲ್ಲಿ ಸಿಗ್ತದೆ? ಶ್ರೀಮತ ಮುರ್ಲಿಯಲ್ಲಿ. ಏನ್ ಮಾಡ್ಬೇಕು ಏನ್ ಸಿಗ್ತದೆ? ಮುಳಿಯಲ್ಲಿ. ನಿಮ್ದು ಮಾರ್ಕ್ಸ್ ಎಷ್ಟು ಬಿದ್ದಿದೆ ಎಲ್ಲಿ ಬರ್ತದೆ? ಮುರಳಿ ಮುರ್ಲಿಯಲ್ಲಿ. ಪಾಸ್ ಆಗಿದ್ರೆ ಫೇಲ್ ಆಗಿದ್ರೆ ಎಲ್ಲಿ ಗೊತ್ತಾಗ್ತದೆ? ಅಲ್ವಾ? ಮತ್ತೆ ಬೇರೆ ಎಲ್ಲಾದ್ರೂ ಹೋಗ್ಬೇಕಾಗಿದೆಯಾ ನೀವು? ಇಲ್ಲ. ಬಾಬಾ ಸರ್ವೆಂಟ್ ಹೌದೋ ಅಲ್ವೋ? ಮಾಲೀಕ ಹೌದೋ ಅಲ್ವೋ? ನಿಮ್ಮನ್ನ ಪ್ರೀತಿ ಮಾಡ್ತಾರೋ ಮಾಡಲ್ವೋ? ಕೆಲಸ ಸರಿ ಮಾಡಿಲ್ಲ ಅಂದ್ರೆ ಯಮಧರ್ಮರಾಯ ಆಗ್ತಾರೋ ಆಗಲ್ವೋ? ಅಲ್ವಾ? ಪ್ರೀತಿ ಮಾಡೋದು ಯಾರು? ಈ ಬಾಬಾನೆ. ಶಿಕ್ಷೆ ಕೊಡೋದು ಯಾರು? ಶಿವ. ಜನ್ಮ ಕೊಟ್ಟಿದ್ಯಾರು? ಅವರೇ ಪಾಲನೆ ಕೊಟ್ಟಿದ್ಯಾರು? ಶಿಕ್ಷಣ ಕೊಡೋದು ಯಾರು? ಹಣ ಕೊಡೋದು ಯಾರು? ಬಾಬಾ ಖರ್ಚು ಮಾಡಿಸೋದು ಯಾರು? ಬಾಬಾ ಅವಾಗ ಆಲ್ ಇನ್ ಒನ್ ಆಯ್ತು ಆಗಿಲ್ವೋ? ಆಯ್ತು. ಅದು ತಾನೆ. ಹೌದು. ಸಂಬಂಧದಲ್ಲಿರ್ಲಿ, ಜ್ಞಾನದಲ್ಲಿ ಇರ್ಲಿ, ಸಮಸ್ಯೆಗಳ ಬಗ್ಗೆ ಇರ್ಲಿ, ಖುಷಿ ಇರ್ಲಿ, ದಾನ ಕೊಡೋದಿರ್ಲಿ, ತಗೊಳ್ಳೋದಿರ್ಲಿ, ಏನಿದ್ದೂ ಕೂಡ ಯಾರ ಜೊತೆಗೆ? ಬಾಬಾ ಆದ್ಮೇಲೆ ಒಂದು ವಿಷಯ ತಿಳ್ಕೊಳ್ಳಿ, ಇವತ್ತು ನಮ್ಗೆ ಪಂಚತತ್ವಗಳಿಂದ ಇಷ್ಟೆಲ್ಲ ಸಿಗ್ತಾ ಇದೆಯಲ್ಲ, ಯಾವುದು? ಗಾಳಿ, ನೀರು, ಹಣ್ಣು, ಹೂವು, ತರಕಾರಿ, ದಿನಸಿ, ಬಟ್ಟೆ ತಗೊಳ್ತಾ ಇದ್ದೀರೋ ಇಲ್ವೋ? ಹೌದು. ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಯಾವ್ದೇನು ಮಾಡ್ತಿದ್ದೀರಿ? ರೂಹಾನಿ ಕಮ. ನಿಮ್ಮಪ್ಪ ಕೊಟ್ಟಿರುವಂತದಿಂದ ತಾನೆ ಹೌದು. ಅಲ್ವಾ? ಹಂಗಿದು ನನಗೇನು ಇವತ್ತು ಒಳ್ಳೇದು ಸಿಗ್ತಾ ಇದೆ, ಅದೆಲ್ಲ ಯಾರಿಂದ? ಬಾಬನೇ. ಹಾಗಿದ್ರೆ ವಿಕಾರ ಬರ್ತದಲ್ಲ ಯಾರಿಂದ? ರಾವಣನ. ರಾವಣನೇ. ಪಕ್ಕ. ಹೌದು. ಅಂದ್ರೆ ಆತ್ಮನ ಕಲ್ಯಾಣ ಏನಾಗತ್ತೆ, ಆತ್ಮದ ಉನ್ನತಿ ಏನಾಗ್ತದೆ, ವಿಶ್ವಕ್ಕೆ ಏನು ಒಳ್ಳೇದಾಗತ್ತೆ, ಅದೆಲ್ಲ ಯಾರ್ದು? ಬಾಬಂದ. ಬಾಬನ ಕಡೆ. ಅದಕ್ಕಾಗಿ ಆತ್ಮೇಲೆ ನಾವು ಸರ್ವ ಸಂಬಂಧವನ್ನ ಯಾರ ಜೊತೆಗೆ ಇಟ್ಕೊಳ್ಬೇಕು? ಬಾಬಾ ಜೊತೆಗೆ. ಏನೇ ವ್ಯವಹಾರ, ಏನೇ ಕರ್ಮ, ಏನೇ ಸಾಧನ ಬಾಬಾ ಕೊಡಿಸಿದಾರಪ್ಪ. ಯಾಕೆ ಕೊಡಿಸಿದ್ದಾರೆ? ಈಶ್ವರಿ ಸೇವೆಗೋಸ್ಕರ ಕೊಡಿಸಿದಾರ. ಯಾಕೆ ಕೊಡಿಸಿದ್ದಾರೆ? ಯಾವುದೇ ಸ್ಥಳ ಇರ್ಲಿ, ಯಾವುದೇ ಸಾಧನ ಇರ್ಲಿ, ಯಾವುದೇ ವ್ಯಕ್ತಿ ನಿಮ್ಮ ಜೊತೆ ಕಳಿಸಿದ್ದಾರೆ ಅಂತಂದ್ರೆ ಭಗವಂತ ಈಶ್ವರಿ ಸೇವೆಗೋಸ್ಕರ ಅವ್ರು ಕಳಿಸಿದ್ದಾರೆ ಹೊರತು ನಿಮ್ಮ ವೈಯಕ್ತಿಕವಾಗಿ ಇಚ್ಛೆಗೋಸ್ಕರ ಅಲ್ಲ. ನನ್ನಿಂದ ಏನು ಹೋಗತ್ತೋ ಅದರಿಂದ ಈಶ್ವರಿ ಸೇವೆ ಆಗ್ಬೇಕು ಹೇಳುವಂತ ಉದ್ದೇಶದಿಂದ ಇರಬೇಕಾಗ್ತದೆ. ಈಗ ನೀವು ತನುವನ್ನ ಯಾರಿಗೆ ಕೊಟ್ಟಿದ್ದೀರಿ? ಬಾಬಾ. ಸತ್ಯ ಹೇಳಿ, ಬಾಬನೇ ಕೊಟ್ಟಿದ್ದೀರೋ ಪತಿ ಕೊಟ್ಟಿದ್ದೀರೋ? ಬಾಬಂಗೆ ಕೊಡ್ತಾ ಇದೀವಿ. ಕೊಡ್ತಾ ಇದ್ದೀರಿ, ಇನ್ನು ಪೂರ್ತಿ ಕೊಟ್ಟಿಲ್ಲ. ಮನ ಯಾರಿಗೆ? ಬಾಬನ್ಗೆ. ಧನ, ಬಾಬಾ. ಸಮಯ, ಬಾಬಾ. ಸಂಕಲ್ಪ, ಬಾಬಾ ಕರ್ಮ, ಕರ್ಮದ ಫಲ ಬಾಬಾಗೆ. ಹೌದು ತಾನೆ? ಹೌದು. ಬಾಬನಿಂದ ತಗೊಳ್ಳೋದು, ಬಾಬನಿಗೆ ಕೊಡೋದು ಅಷ್ಟೇ. ಅವಾಗ ನಮ್ಮ ವ್ಯವಹಾರ ಯಾರ ಜೊತೆಗೆ ಆಯ್ತು? ಬೇರೆಯವರಿಗೆಲ್ಲ ನಾವೇನು ಕೊಟ್ಟರು ಕೂಡ ನಾವು ತಗೊಳ್ಳೋದು ಯಾರ ಹತ್ರ? ಬಾಬನ. ಅಲ್ವಾ? ಈಗ ನಮ್ಮ ಪತಿ ಹತ್ರ 10,000 ರೂಪಾಯಿ ತಗೊಳ್ತೀವಪ್ಪ. ತಗೊಂಡಾಗ ಏನಾಗತ್ತೆ ಅಂತಂದ್ರೆ, ಹಣ್ಣು ತಗೊಂಡಿದೀವಿ, ಹೂ ತಗೊಂಡಿದೀವಿ, ಬಟ್ಟೆ ತಗೊಂಡಿದೀವಿ, ಎಲ್ಲಾ ತಗೊಂಡಿದೀವಿ. ಆದ್ರೆ ಆ ಎಲ್ಲರ ಜೊತೆಗೆ ನಮ್ ಲೆಕ್ಕಾಚಾರ ಆಗಿದ್ಯೋ ಆಗಿಲ್ವೋ? ಆಗಿದೆ. ಏನ್ ಲೆಕ್ಕಾಚಾರ ಆಗಿದೆ? ತಗೊಂಡಿದ್ರಿ, ದುಡ್ಡು ಕೊಟ್ಟಿದ್ರಿ, ಕೆಲಸ ಮುಗೀತಲ್ವಾ? ಲೆಕ್ಕಾಚಾರ ಯಾರ ಹತ್ರ? ಪತಿ ಹತ್ರ ಮಾತ್ರ. 10,000 ರೂಪಾಯಿ ತಗೊಂಡಿದ್ದೆ ಯಾರ ಹತ್ರ ನೀವು? 10,000 ರೂಪಾಯಿ ತಗೊಂಡಿದ್ದೆ ಯಾರ ಹತ್ರ? ಪತಿ ಹತ್ರ ಅಲ್ವಾ? ಅವಾಗ ಲೆಕ್ಕಾಚಾರ ಯಾರ ಜೊತೆಗೆ ಆಗ್ತದೆ? ಪತಿ ಜೊತೆಗೆ ಮಾತ್ರ ತಾನೆ. ಉಳಿದವರಿಗೆಲ್ಲ ಅವ್ರ ಹತ್ರ ಏನ್ ಸೇವೆ ತಗೊಂಡಿದ್ರೆ ಪೇಮೆಂಟ್ ಮಾಡಿದ್ರಿ ನೀವು. ಹೌದಾ? ಆಟೋದಲ್ಲಿ ಹೋದ ದುಡ್ಡು ಕೊಟ್ರಿ, ಹೌದಾ? ದುಡ್ಡು ಯಾರ್ದು? ಪತಿ. ಪತಿಯಿಂದ ತಗೊಂಡಿರುತ್ತಲ್ವಾ? ಹಾಗೆ ಇವತ್ತು ಸ್ಥೂಲವಾಗಿ ನಮ್ಗೆ ಆರತಿ ಕಂಡ್ರು ಕೂಡ ನಾವೇನು ಸಂಗಮ ಯುಗದಲ್ಲಿ ಸಂಪಾದನೆ ಮಾಡಿರ್ತೀವಿ ಅದರ ಆಧಾರದಲ್ಲೇ ಎಲ್ಲ ನಮ್ಮ ಪೇಮೆಂಟ್ ಆಗಿದ್ದಿರ್ತದೆ. ಹೌದು ತಾನೆ? ಇವತ್ತು ನಿಮ್ಗೆ ಪತಿ ಹಣ ಕೊಡ್ತಾರೆ ಅಂತ ನೀವೇನೋ ಅಲ್ಲಿ ಸೇವೆ ಮಾಡಿರ್ತೀರ, ನೀವೇನೋ ಕರ್ಮ ಮಾಡಿರ್ತೀರ, ಅವರು ಕೂಡ ಫ್ರೀಯಾಗಿ ಕೊಡೋದಿಲ್ಲ. ಅಂದಮೇಲೆ ಆಕ್ಚುಲಿ ನಮ್ಮ ಲೆಕ್ಕಾಚಾರ ಯಾರ ಹತ್ರ? ಬಾಬನ.
ಆಯ್ತು. ಇಬ್ಬರ ಹತ್ರ, ಒಂದು ರಾಮ, ಇನ್ನೊಬ್ಬನು ರಾವಣ. ಅಂದಮೇಲೆ ಈಗ ನಾವ್ ಯಾರ ಜೊತೆ ಲೆಕ್ಕಾಚಾರ ಇಟ್ಕೊಳ್ಳೋಣ? ರಾಮಜ ಅವನ ಹತ್ರ ಸರ್ವ ಸಂಬಂಧ ಮನುಷ್ಯಾತ್ಮನ ಜೊತೆಗೆ ಇಟ್ಕೊಳ್ಳೋಣ, ಪರಮಾತ್ಮನ ಜೊತೆಗೆ ಇಟ್ಕೊಳ್ಳೋಣ? ಪರಮಾತ್ಮ ಡ್ಯಾನ್ಸ್ ಮಾಡೋದು ಮನುಷ್ಯಾತ್ಮನ ಜೊತೆನೋ ಪರಮಾತ್ಮನ ಜೊತೆನೋ? ಪರಮಾತ್ಮ ಊರ್ ಸುತ್ಲಿಕ್ಕೆ ಹೋಗೋದು ಮನುಷ್ಯಾತ್ಮನ ಜೊತೆನೋ ಪರಮಾತ್ಮನ ಜೊತೆನೋ? ಪರಮಾತ್ಮನ ಜೊತೆ ಶಾರೀರಿಕವಾಗಿ ನೀವೆಲ್ಲಿ ಹೋದ್ರೂ ಕೂಡ ಮಾನಸಿಕವಾಗಿ ನಾವೇನ್ ತಿಳ್ಕೊಳ್ಳೋಣ? ಬಾಬಾ ಕಳಿಸಿದ್ದಾರೆ, ಎಲ್ಲಿಂದನೂ ಮದುವೆದು ಇನ್ವಿಟೇಷನ್ ಬಂತು, ಎಂಗೇಜ್ಮೆಂಟ್ ಏನ್ ಬಂದ್ರು, ಅಲ್ಲಿ ಈಶ್ವರಿ ಸೇವೆ ಅವಶ್ಯಕತೆ ಇದೆ. ಬಾಬಾ ಇನ್ವಿಟೇಷನ್ ಅನ್ನು ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಅಥವಾ ಅಲ್ಲಿನ ಆತ್ಮಗಳ ಮೂಲಕ ನನ್ನ ಲೆಕ್ಕಾಚಾರ ಇರುವಂತ ಕಾರಣದಿಂದ ಪೇಮೆಂಟ್ ಮಾಡಿ ನಾನು ಹೋಗ್ತಾ ಇದ್ದೇನೆ. ಅದಕ್ಕಾಗಿ ಸರ್ವ ಕರ್ಮವನ್ನ, ಸರ್ವ ಸಂಬಂಧವನ್ನ, ಸರ್ವ ವಸ್ತುವನ್ನ ನಾವೇನ್ ಮಾಡೋಣ? ಬಾಬಾವನ್ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ಳೋಣ. ಅದಕ್ಕೆ ಆಲ್ ಇನ್. ಇವಾಗ ನೀವು ಕಂಪ್ಯೂಟರ್ ಆಪರೇಟ್ ಮಾಡ್ತಿರ್ತೀರ ಅಂತ ತಿಳ್ಕೊಳ್ಳಿ, ಅಥವಾ ಮೊಬೈಲ್ ಆಪರೇಟ್ ಮಾಡ್ತಿರ್ತೀರಾ, ಯಾವುದೋ ಒಂದು ಬರೋದಿಲ್ಲ, ಯಾರನ್ನು ಕೇಳ್ತೀರಿ? ಯಾರನ್ನು ಕೇಳ್ತೀರಾ? ಬಾಬಾ ಅಂತ ಕೇಳಿ ನೋಡಿ, ಹೇಗೆ ಬಾಬಾ ಸಹಯೋಗ ಕೊಡ್ತಾರೆ ನೋಡಿ. ಏನೇ ಪ್ರಶ್ನೆಗಳಿದ್ರು, ಏನೇ ಸಮಸ್ಯೆಗಳಿದ್ರು ಕೂಡ ಏನ್ ಮಾಡ್ತಾರೆ? ಭಗವಂತನೇ ಅಲ್ವಾ? ಡಾಕ್ಟರ್ ಕೂಡ ಏನ್ ಹೇಳ್ತಾರೆ? ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೇನಪ್ಪ, ಉಳಿದಿದ್ ಯಾರಿಗೆ ಬಿಟ್ಟಿದ್ದು? ದೇವರಿಗೆ ಅಂತ ಹೇಳ್ತಾರೆ ತಾನೆ. ಅದಕ್ಕಾಗಿ ನಾವು ಎಲ್ಲ ವ್ಯವಹಾರವನ್ನ ಯಾರ ಜೊತೆಗೆ ಇಟ್ಕೊಳ್ಳೋಣ? ಬೇರೆ ಎಲ್ಲ ಸರಿ ಅಣ್ಣವ್ರೆ, ಜಗಳ ಮಾತ್ರ ನಾವು ಪತಿ ಜೊತೆನೆ ಮಾಡ್ತೀವಿ. ಯಾರ ಜೊತೆ ಮಾಡ್ಬೇಕು? ನೋಡಿ, ಪತಿ ಜೊತೆ ಮಾಡಿದ ಕರ್ಮದ ಲೆಕ್ಕಾಚಾರ ಆಗ್ತದೆ, ಇವತ್ತಲ್ಲ ನಾಳೆ ವಾಪಸ್ ಕೊಟ್ಬಿಡ್ತಾರೆ, ಇಂಟ್ರೆಸ್ಟ್ ಸೇರ್ಬಿಟ್ಟು. ಓಕೆನಾ? ನಿಮ್ಮ ಅಪ್ಪನ ಜೊತೆಗೆ ಮಾಡ್ತಾ ಅದು ಜಗಳ ಆಗೋದಿಲ್ಲ, ಲೆಕ್ಕಾಚಾರ ಆಗೋದಿಲ್ಲ. ಏನಾಗೋದಿಲ್ಲ? ಆಗೋದಿಲ್ಲ ಅಲ್ವಾ? ಅಪ್ಪನ ಹತ್ರ ಎಷ್ಟೇ ಆಸ್ತಿ ತಗೊಂಡ್ರು ಕೂಡ ಅದಕ್ಕೆ ವಾಪಸ್ ದುಡ್ಡು ಕೊಡ್ಬೇಕು ಅಂತೇನಿಲ್ಲ. ಮತ್ತೆ ಅಣ್ಣ ತಮ್ಮಂದಿರ ಹತ್ರ ತಗೊಂಡೇನಾಗ್ತದೆ? ಇಂಟ್ರೆಸ್ಟ್ ಸೇರಿಬಿಟ್ಟು ವಾಪಸ್ ಕೊಡ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಯಾವ ಮಕ್ಕಳು ಎಲ್ಲಾ ತಮ್ಮ ಸಂಬಂಧವನ್ನ, ಎಲ್ಲಾ ಕರ್ಮವನ್ನ ಭಗವಂತನ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾರೋ, ಸ್ಥೂಲವಾಗಿ, ವಿಶೇಷವಾಗಿ, ಸೂಕ್ಷ್ಮವಾಗಿ ಅವರಿಗೆ ಹೇಳ್ತಾರೆ ಆಲ್ ಇನ್ ಒನ್. ಒಬ್ಬರಿಂದನೇ ಸರ್ವಸ್ವ ಎಲ್ಲನೂ ಕೂಡ. ಯಾರ ಜೊತೆಗೆ? ಅಣ್ಣವ್ರೆ, ಎಲ್ಲ ಬಾಬಾ ಜೊತೆಗಾದ್ರೆ ನಾವು ಸಂಸಾರದಲ್ಲಿ ಯಾಕಿರ್ಬೇಕು? ಹೋಗ್ಬಿಟ್ಟು ವಿಶ್ವವಿದ್ಯಾಲಯದಲ್ಲಿ ಇದ್ಬಿಡ್ಬೋದಲ್ವಾ? ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಏನ್ ಮಾಡ್ಬೇಕು? ಎಲ್ಲ ಜೊತೆಗೆ ಇರ್ಬೇಕು. ಓಕೆ, ನೀವೊಂದು ವ್ಯಕ್ತಿ, ಹೌದಾ? ಹೌದೋ ಅಲ್ವೋ? ನಿಮ್ದೊಂದು ಕುಟುಂಬ ಇದೆ, ಹೌದೋ ಅಲ್ವೋ? ಪ್ರಪಂಚದಲ್ಲಿ ಬರೀ ಕುಟುಂಬದಲ್ಲಿ ಮಾತಾನೇ ಇರ್ತೀರಾ, ಅಥವಾ ಪ್ರಪಂಚಕ್ಕೆ ಹೊರಗಡೆಗೆ ಏನಾದ್ರು ಹೋಗ್ತೀರಾ? ಹೋಗ್ಬೇಕು ತಾನೆ. ಎಲ್ಲರ ಸಹಯೋಗ ಬೇಕೋ ಬೇಡವೋ? ಸರಿ, ಡೋರ್ ಕ್ಲೋಸ್ ಮಾಡ್ಕೊಂಡು 6 ತಿಂಗಳು ಸುಮ್ಮನೆ ಮನೇಲಿ ಒಬ್ಬರೇ ಕುತ್ಕೊಂಡಿರಿ, ಆಗತ್ತಾ? ಸಿಲಿಂಡರ್ ಬೇಕು, ಬೆಂಕಿ ಪೆಟ್ಟಿಗೆ ಬೇಕು, ಹಾಲು ಬೇಕು, ಮೊಸರು ಬೇಕು, ದಿನಸಿ ಬೇಕು, ಬೇಳೆ ಬೇಕು, ತರಕಾರಿ ಬೇಕು, ಮೆಡಿಸಿನ್ ಬೇಕು. ಹೊರಗಡೆ ಹೋಗ್ಬೇಕೋ ಬೇಡವೋ? ನನ್ನ ಕುಟುಂಬ, ನನ್ನ ಮನೆ, ನನ್ನ ಸಂಸಾರ ಇದ್ದೂನು ಕೂಡ ಎಷ್ಟೋ ವಿಷಯಕ್ಕೆ ನಾನು ಪ್ರಪಂಚಕ್ಕೆ ಹೊರಗಡೆ ಹೋಗ್ಬೇಕಾಗ್ತದೆ, ಬೇರೆಯವರ ಸಹಾಯ ಪಡಿಬೇಕಾಗ್ತದೆ. ಅದ ಅವರ್ಯಾರು? ನನ್ನವರು ಅಲ್ಲ. ಹೀಗೆ ಹೇಳಿ, ಪ್ರಪಂಚದಲ್ಲಿ ನಿಮ್ಮವ್ರು ಯಾರು? ಶಿವ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ಬೇರೆಯವರೆಲ್ಲ ಯಾರು? ಬೇರೆಯವರೆಲ್ಲ ಕೊಡೋರು ತೆಗೆದುಕೊಳ್ಳೋರು ಬಿಟ್ರೆ ಬೇರೆಯವರಿಂದ ನಿಮ್ಗೆ ಏನು ಸಿಗೋದಿಲ್ಲ. ಅವರಿಂದ ಏನಾಗೋದಿಲ್ಲ. ನೀವೇನು ಕೊಡ್ತೇವೆ ಅದು ವಾಪಸ್ ತಗೊಳ್ತೀವಿ ಅಷ್ಟೇನೆ ಅಲ್ವಾ? ಅಂದ್ರೆ ಆಟೋಗೆ ಹೋದ್ವಿ, ಪೇಮೆಂಟ್ ಮಾಡಿದ್ವಿ ಅಷ್ಟೇನೆ. ಈಗ ನಿಮ್ಮ ಲೌಕಿಕದಲ್ಲೂ ಕೂಡ ಯಾರ ಜೊತೆಗಿದ್ದಿಲ್ಲ, ಅಲ್ಲಿ ಕರ್ಮದ ಲೆಕ್ಕಾಚಾರ ಅಷ್ಟೇ ಬಿಟ್ರೆ ಅಲ್ಲಿ ಆತ್ಮೀಯರಿಗೆ ಕೊಡೋದು ತೆಗೆದುಕೊಳ್ಳೋದು ಇರೋದಿಲ್ಲ. ಕೊಡೋದು ತೆಗೆದುಕೊಳ್ಳೋದು ಯಾರ ಹತ್ರ? ಇಬ್ಬರ ಹತ್ರ ಮಾತ್ರ. ಒಂದು ಶಿವಬಾಬಾ, ಇನ್ನೊಂದು ರಾವಣ. ಈಗ ಆಯ್ಕೆ ನಿಮ್ದು. ಫಸ್ಟ್ ಈಗ ನಾನು ಶಿವಬಾಬನ ಜೊತೆ ಸಂಬಂಧ ಇಟ್ಕೊಳ್ಬೇಕು, ರಾವಣನ ಜೊತೆ ಇಟ್ಕೊಳ್ಬೇಕು? ಅದನ್ನ ಇಟ್ಕೊಂಡಿದ್ದೀರಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ನಾಳೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕಪ್ಪ, ಈಶ್ವರಿ ಸೇವೆಗಿರ್ಬೋದು, ಬಟ್ಟಿಗಿರ್ಬೋದು, ಮದ್ವೆಗಿರ್ಬೋದು, ಹಾಸ್ಪಿಟ್ಲಿಗಿರ್ಬೋದು, ಫಸ್ಟ್ ಯಾರಿಗೆ ಕೇಳ್ಬೇಕು? ನಾವ್ ಯಾರಿಗೆ ಕೇಳ್ತೀವಿ?
ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ಮೊದಲು ಬಾಬನಿಗೆ ಕೇಳ್ತೀವಾ? ಕರ್ಮ ಆದ ತಕ್ಷಣ ಫಸ್ಟ್ ಬಾಬನಿಗೆ ಹೃದಯದಿಂದ ಥ್ಯಾಂಕ್ ಯು ಅಂತ ಹೇಳ್ತೀವಾ? ಹೇಳ್ತೀವಾ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳ ರಿಸಲ್ಟ್ಸ್ ಬಂತು, ಫಸ್ಟ್ ಯಾರಿಗೆ ಹೇಳ್ಬೇಕು? ಶಾಪಿಂಗ್ ಹೋಗ್ಬೇಕು, ಯಾರ ಹತ್ರ ಕೇಳ್ಬೇಕು? ಬಾಬಾ ಕೇಳಿ ಅಲ್ವಾ? ಏನು ಮಾಡೋದಿದ್ರು ಕೂಡ ಪ್ರತಿಯೊಂದು ವ್ಯವಹಾರವನ್ನ ನಾನು ಬಾಬನ ಜೊತೆಗೆ ಇಟ್ಕೊಂಡಿದ್ದೀನಿ ಅಂತ ನನ್ನ ಮೇಲೆ ಇಂದರೆ ಮಾತ್ರ ಆಲ್ ಇನ್ ಒನ್. ಫಸ್ಟ್ ಟೈಮ್ ಸೀಸನ್ ಮಾವಿನ ಹಣ್ಣು ತಂದಿದ್ದೀರಾ, ಏನ್ ಮಾಡ್ಬೇಕು? ಬಾಬಾ ಬಾಬನಿಗೆ ಭೋಗ ಇಡ್ಬೇಕು. ಹೌದು ತಾನೇ? ಅದಕ್ಕಾಗಿ ಯಾವ ಮಕ್ಕಳು ಸರ್ವ ಸಂಬಂಧವನ್ನ, ಸರ್ವ ವ್ಯವಹಾರವನ್ನ, ಸರ್ವ ಕರ್ಮವನ್ನ, ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾರೋ ಅವ್ರಿಗೇನಾಗ್ತದೆ? ಆಲ್ ಇನ್ ಒನ್. ಎಲ್ಲರೂ ಇದ್ದಾರೆ. ಆದರೆ ನನ್ನ ವ್ಯವಹಾರ ಮಾತ್ರ ಯಾರ ಜೊತೆಗೆ? ಬಾಬಾ ಒಬ್ಬನ ಜೊತೆಗೆ ಮಾತ್ರ. ಆಲ್ ಇನ್ ಒನ್, ಎಲ್ಲನೂ ಒಬ್ಬನ ಜೊತೆನೆ ನಂದು ಅಲ್ವಾ? ಅದಕ್ಕೆ ಏನೇ ಬೇಕು, ಏನೂ ಬೇಡಗಳಿದ್ರು ಕೂಡ ನೀವು ಯಾರನ್ನು ಕೇಳಬೇಕು? ಬಾಬನ್ ಲೌಕಿಕದಲ್ಲೂ ಕೂಡ ಒಂದು ಮದುವೆ ಆಗಿ ಬಂದಿರುವಂತ ಒಂದು ಮಹಿಳೆ ತನ್ನ ಕಷ್ಟಗಳನ್ನ, ಸುಖವನ್ನ, ಬೇಕು ಬೇಡಗಳನ್ನ ಯಾರ ಜೊತೆಗೆ ಹಂಚಿಕೊಳ್ತಾಳೆ? ಗಂಡ ಪತಿ ಯಾರ ಜೊತೆ ಹಂಚಿಕೊಳ್ಳಬೇಕು? ಪತಿ ಜೊತೆಗೆ ಅಲ್ವಾ? ಹಾಗೆ ನಮ್ಮ ಒಂದು ಸಂಗಮ ಯುಗದ ಜೀವನದಲ್ಲಿ ನಮ್ಮೆಲ್ಲ ಕಷ್ಟ ಸುಖಗಳನ್ನ, ಬೇಕು ಬೇಡವನ್ನ ಯಾರ ಜೊತೆಗೆ ವ್ಯವಹಾರ ಮಾಡ್ಕೊಳ್ಬೇಕು? ಈ ರೀತಿ ಯೋಚನೆ ಮಾಡಬೇಡಿ. ಬಾಬಾ ಆತ್ಮಕ್ಕೆ ಸಂಬಂಧಪಟ್ಟವರಲ್ವಾ ಅಣ್ಣವ್ರೆ, ಶರೀರದ ಯಾಕೆ ಕೇಳಬೇಕು? ಇಲ್ಲ. ಆ ವಿಷಯದಲ್ಲೂ ನಾವು ಯಾರ ಹತ್ರ ಸಲಹೆ ತಗೊಳ್ಬೇಕಾಗ್ತದೆ? ಬಾಬನ ಹತ್ರನೇ ತಗೊಳ್ಬೇಕಾಗ್ತದೆ. ಏನಿದ್ರು ಮೊದಲು ವಿಷಯವನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡಿ? Okay. ಸರಿ, ಒಂದನ್ನು ನೀವು ಕೇಳಿದಿರ ಬಾಬನಿಗೆ, ಬಾಬಾ ಕೊಡ್ಸಿಲ್ಲ, ಅದಲ್ಲೇ ಕಲ್ಯಾಣ ಇದೆ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು. ಸರಿನಾ? ನಿಮ್ಗೆ ಬೇಕು ಅಂತ ಅನಿಸಿದಾಗ, ಅವಶ್ಯಕತೆ ಇದ್ದಾಗ ಅದನ್ನು ಬಾಬಾ ಕೊಡಿಸ್ತಾರೆ. ವ್ಯಕ್ತಿನೇ ಇರ್ಬೋದು, ವಸ್ತುನೇ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಆತ್ಮೇಲೆ ಏನಿದ್ರು ಕೂಡ ಬಾಬನಿಗೆ. ನಾವು ಕೂಡ ಈ ಝೂಮ್ ಈಗ ಸ್ಟಾರ್ಟ್ ಮಾಡಿದಾಗ ಈಶ್ವರಿ ಸೇವೆ ನಡೀತಾ ಇದೆ. ಯಾರನ್ನ ಕಳಿಸಿದ್ರು ಕೂಡ ನಾನೇನ್ ತಿಳ್ಕೊಳ್ತಾನೆ? ಬಾಬಾ ಕಳಿಸಿದ್ದಾರೆ. ಅವ್ರಾಗ ಬಂದ್ಬಿಟ್ಟು ಹೇಳ್ತಾರೆ, ಅಣ್ಣವ್ರೆ ನಾವು ಸೇವೆ ಮಾಡ್ತೀವಿ. ಓಕೆ, ಬಾಬಾ ಕಳಿಸಿದ್ದಾರೆ, ಸೇವೆ ಮಾಡ್ತಾರೆ. ಸರಿ, ಸೇವೆಗೆ ಸಹಯೋಗ ಕೊಡೋದಿಲ್ಲ, ಬರೋದಿಲ್ಲ. ಬಾಬನಿಗೆ ಹೇಳ್ಬಿಡ್ತಾರೆ, ನೋಡು ಬಾಬಾ, ಈ ಆತ್ಮ ಹಿಂಗೆ ಸಹಯೋಗ ಕೊಡ್ತಾ ಇಲ್ಲ. ಮೊದ್ಲು ಹೀಗೆ ಮಾಡ್ತೇನೆ ಅಂತ ಹೇಳಿದ್ರು, ಇವಾಗ ಮಾಡ್ತಾ ಇಲ್ಲ. ನಿನಗೆ ಬಿಟ್ಟು ನೀನುಂಟು ಅವ್ರುಂಟು ನನಗೆ ಗೊತ್ತಿಲ್ಲ. ಯಾಕೆ ಹೇಳಿ? ಸೇವೆ ಯಾರ್ದು? ಯಜ್ಞ ಯಾರ್ದು? ಬಾಬನ್ ಝೂಮ್ ಯಾರ್ದು? ಬಾಬಾ ಜ್ಞಾನ ಹೇಳ್ತಾ ಇರೋರು ಯಾರು? ಬಾಬನ್ ದೃಷ್ಟಿ ಯಾರ್ದು? ದೃಷ್ಟಿ ಯಾರು ಕೊಡ್ತಾರೆ? ಬಾಬನ್ ಬಾಬಾ. ನಾನು ಯೋಗೇಶ್ ಅಣ್ಣ ಯಾರು ಇಲ್ಲಿ? ನಿಮಿತ್ತ ನಿಮ್ಮಾಗಿ ಒಬ್ಬ ವರ್ಕರ್ ಅಷ್ಟೇ. ನೀವ್ ಹೆಂಗಿದ್ರೆ ನಾನು ಒಂದು ಏನು ಅಲ್ಲಿ ಒಂದು ಸಹಯೋಗಿ ಅಷ್ಟೇ, ಬಿಟ್ಟರೆ ಮಾಲೀಕ ನಾನಲ್ಲ. ಅದಕ್ಕಾಗಿ ಎಲ್ಲವನ್ನೂ ಕೂಡ ನಾವು ಯಾರಿಗೆ ಒಪ್ಪಿಸಬೇಕಾಗ್ತದೆ? ಒಬ್ಬ ಪರಮಾತ್ಮನಲ್ಲಿ ಒಪ್ಪಿಸಿಬಿಟ್ಟು ಅವನನ್ನ ಜೀವನದ ಜೊತೆಗಾರನನ್ನಾಗಿ ಮಾಡ್ಕೊಳ್ತಾರೋ ಅವರಿಗೆ ಹೇಳ್ತಾರೆ ಆಲ್ ಇನ್ ಒನ್ ಸರ್ವನು ಕೂಡ ಒಬ್ಬನಲ್ಲಿ, ಒಬ್ಬನ ಜೊತೆಯಲ್ಲಿ. ಅದಕ್ಕಾಗಿ ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆಯವರನ್ನು ಇಟ್ಕೊಂಡಿದ್ದೀರೋ ಅಥವಾ ಎಲ್ಲವನ್ನು ಒಬ್ಬರ ಹತ್ರ ಇಟ್ಕೊಂಡಿದ್ದೀರೋ ಅಂತ ಯಾರು ಚೆಕ್ ಮಾಡಬೇಕು? ನಾನೇ ನಾನು ನನಗೆ ನಾನೇ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಆಧ್ಯಾತ್ಮಿಕ ವಿಷಯ ಇರಬಹುದು, ಶಾರೀರಿಕ ವಿಷಯ ಇರಬಹುದು, ಏನಿದ್ರು ಕೂಡ ಏನ್ ಮಾಡ್ಬೇಕು? ಯಾರ ಜೊತೆಗೆ? ಏಕ್ ಬಾಪ್. ದೂಸರಾ ಆರೋಗ್ಯ ಸರಿ ಇಲ್ಲ, ಬಾಬಾ ತಲೆನೋವು ಬಂದಿದೆ, ಏನಾದ್ರು ಸಮಯಕ್ಕೆ ಅದಕ್ಕೆ ಪರಿಹಾರ ಕೊಡು ಅಂತ ಫಸ್ಟ್ ಬಾಬನಿಗೆ ಹೇಳ್ಬಿಟ್ಟು ಆಮೇಲೆ ನೀವು ಡಾಕ್ಟರ್ ಹತ್ರ ಹೋಗಿ. ಏನೇ ಸಮಸ್ಯೆ ಇದ್ರು ಕೂಡ ಯಾರ ಹತ್ರ ಕೇಳ್ಬೇಕು? ಬಾಬಾ ಇವತ್ತು ಹಾಲ್ ಹಾಳಾಯ್ತು, ಯಾರಿಗೆ ಹೇಳ್ಬೇಕು? ಬಾಬನ್ಗೆ ಹೇಳ್ಬೇಕು ತಾನೆ? ಅವಾಗ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಏನು ಎಲ್ಲಾನು ನಾನು ಬಾಬನ್ ಜೊತೆಗೆ ವ್ಯವಹಾರ ಮಾಡ್ತಿದ್ದೇನೋ, ಅಥವಾ ಒಂದರ ಜಾಗದಲ್ಲಿ ಅಣ್ಣವ್ರೆ ಬಾಬನ್ ಜೊತೆಗೆ ಒಬ್ಬರನ್ನು ಸೇರಿಸ್ಕೊಳ್ತಾನೆ. ಯಾರವರು? ನನ್ನ ಮೊಮ್ಮಗ. ಯಾರು? ಮೊಮ್ಮಗನ ತುಂಬಾ ಪ್ರೀತಿ. ಅದಕ್ಕಾಗಿ ಬಾಬನನ್ನು ಮಡಿಲಲ್ಲಿ ಇಟ್ಕೊಳ್ತಾನೆ, ಮೊಮ್ಮಗನನ್ನೂ ಮಡಿಲಲ್ಲಿ ಇಟ್ಕೊಳ್ತಾನೆ. ಸ್ವಲ್ಪ ಬಾಬನ್ ಜೊತೆಲಿ ಮೊಮ್ಮಗನನ್ನು ಇಟ್ಕೊಂಡ್ರೆ ನಿಧಾನಕ್ಕೆ ಬಾಬಾ ದೂರ ಆಗ್ತಾ ಇರ್ತಾರೆ. ಯಾರ ಹತ್ರ ಬರ್ತಾ ಇರ್ತಾರೆ? ಅವ್ರ ಹತ್ರ ಬರ್ತಾ 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 ಅವ್ರು ದೊಡ್ಡದಾಗ್ತಾ ಹೋದಾಗ ನೀವು ಹತ್ರ ಹೋದ ಅವ್ರು ದೂರ ಹೋಗ್ಬಿಡ್ತಾರೆ. ಅವಾಗ ಬೇಜಾರಾಗ್ಬಿಡ್ತಾರೆ. ಆಗ್ತದಲ್ವೋ?
ಚಿಕ್ಕವರಿದ್ದಾಗ ನಾನು ಇಷ್ಟೆಲ್ಲ ಮಾಡಿದ್ನಪ್ಪ, ಇವಾಗ ಮೊಮ್ಮಗ ಫೋನೇ ಮಾಡೋದಿಲ್ಲ, ಮಾತೇ ಆಡ್ಸೋದಿಲ್ಲ, ದುಃಖ ಬರುತ್ತೆ ಅಲ್ವಾ? ಅದಕ್ಕಾಗಿ ಹಾಗಂತ ಮೊಮ್ಮಕ್ಕಳನ್ನ ದ್ವೇಷ ಮಾಡಿ ಏಟ್ ಕೊಟ್ಬಿಡಿ, ನೀನ್ ಬರ್ಬೇಡ ನನ್ನ ಜೊತೆಗೆ, ಬಾಬಾ ಇದ್ದಾರೆ, ನಾನು ಬಾಬನ ಮಳ್ಳಿಲಿ ಇಟ್ಕೊಳ್ತೇನೆ ಅಂತ ಹಂಗಲ್ಲ. ಏನ್ ಮಾಡಿ, ಆತ್ಮದ ಪಕ್ಕದಲ್ಲಿ ಬಾಬನನ್ನ ಇಟ್ಕೊಳ್ಳಿ, ಶರೀರದ ಪಕ್ಕದಲ್ಲಿ ಮೊಮ್ಮಗನನ್ನ ಇಡಿ. ಹತ್ತಿರದಲ್ಲಿ ಯಾರನ್ನ ಇಟ್ಕೊಳ್ಬೇಕು? ಬಾಬಾ ಹೌದು ತಾನೇ? ಅದಕ್ಕಾಗಿ ಮೊದಲ ಮಾತು, ಮೊದಲ ಕರ್ಮ, ಮೊದಲ ಶ್ರೀಮತ, ಸರ್ವ ಸಮಸ್ಯೆಗಳಿಗೂ ಪರಿಹಾರ ಎಲ್ಲಾನು ಕೂಡ ನಾವ್ ಯಾರ ಜೊತೆಗೆ ಮಾಡ್ಬೇಕು? ಬಾಬಾ ಜಿಲೇಬಿ ತಿಂದಾಗ್ಲೂ ಬಾಬಾ, ಮೆಣಸಿನಕಾಯಿ ತಿಂದಾಗ್ಲೂ ಬಾಬಾ ಬಾಬಾ ಓಕೆನಾ? ಹಾಗಂತ ಬಾಯಲ್ಲಿ ಜಾಸ್ತಿ ಬಾಬಾ ಬಾಬಾ ಹೇಳ್ಬೇಡಿ. ಬಾಯಲ್ಲಿ ಜಾಸ್ತಿ ಬಾಬಾ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಜನ, ಇವರಲ್ಲಿ ಯಾವ್ದೋ ಬಾಬಾ ಪ್ರವೇಶ ಆಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ವಾ? ಅದಕ್ಕಾಗಿ ಮನಸ್ಸಿನಲ್ಲಿ ಇರ್ಲಿ, ಅನುಭವದಲ್ಲಿ ಇರ್ಲಿ, ಇಮರ್ಜ್ ಲೆವೆಲ್ ಅಲ್ಲಿ ಇರ್ಲಿ, ಸ್ವರೂಪದಲ್ಲಿ ಇರ್ಲಿ. ಓಕೆ? ಅದಕ್ಕಾಗಿ ಯಾವ ಮಕ್ಕಳು ತಮ್ಮ ಎಲ್ಲ ಕರ್ಮದಲ್ಲಿ ಕೇವಲ ಒಬ್ಬ ತಂದೆಯನ್ನ ಆಧಾರವಾಗಿಟ್ಕೊಂಡಿದ್ದಾರೋ ಅವರಿಗೆ ಹೇಳಲಾಗತ್ತೆ ಆಲ್ ಇನ್ ಒನ್ ಒನ್. ಆಲ್ ಇನ್ ಒನ್ ಮಾಡಿದಾಗ 24/7 ಸದಾ ನಿಮ್ ಜೊತೆಗೆ ಯಾರು ಇರ್ತಾರೆ? ಬಾಬಾ ಬಾಬಾನ ಸಪರೇಟ್ ಆಗಿ ನೆನ್ಪು ಮಾಡ್ಬೇಕಾ? ಇಲ್ಲ ಆಯ್ತಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.